श्रुतिस्मृतिपुराणानाम् आलयं करुणालयं नमामि भगवत्पादशङ्करं ಲೋಕಶಂಕರಂ. ಸ್ನಾತಕನಾಗಿ ಮನೆಗೆ ಹಿಂದಿರುಗಿದ ಶಂಕರನನ್ನು ತಾಯಿ, ಗುರುಕುಲದ ವಿದ್ಯಾರ್ಥಿಗಳು ಎಲ್ಲರೂ ಪ್ರೀತಿ ವಿಶ್ವಾಸಗಳಿಂದ ಸ್ವಾಗತಿಸ್ತಾರೆ. ಹಿರಿಯ ವಿದ್ಯಾರ್ಥಿಗಳ ಅಪೇಕ್ಷೆಯಂತೆ ಶಂಕರ ಗುರುಕುಲದ ಆಚಾರ್ಯ ಪದವಿಯನ್ನು ಅತ್ಯಂತ ವಿನಯದಿಂದ ಒಪ್ಪಿಕೊಂಡು ಸ್ವೀಕರಿಸ್ತಾನೆ. ಆಗ ಕೇವಲ 8 ವರ್ಷ. ಹಲವಾರು ಶಾಸ್ತ್ರಗಳಲ್ಲಿ ಪರಿಣಿತನಾಗಿದ್ದ, ಸಾಕ್ಷಾತ್ ದಕ್ಷಿಣಾಮೂರ್ತಿಯೋ ಅನ್ನೋ ಹಾಗೆ ಕಾಣಿಸ್ತಿದ್ದ, ಎಲ್ರಿಗೂ ಮಾರ್ಗದರ್ಶನ ಮಾಡ್ತಾ ಇದ್ದ. ಶಂಕರ ಸೂರ್ಯೋದಯಕ್ಕೆ ಮೊದಲೇ ಹೇಳ್ತಿದ್ದ. ಪ್ರಾತಃ ಕೃತ್ಯಗಳನ್ನು ಮುಗಿಸಿ ಒಬ್ಬೊಬ್ಬರಾಗಿ ಚಿಕ್ಕ ಬಾಲಕರನ್ನೆಲ್ಲ ಎಬ್ಬಿಸ್ತಿದ್ದ. ಅವರಲ್ಲಿ ಕೆಲವರನ್ನು ಆರಿಸಿಕೊಂಡು ಯೋಗಾಭ್ಯಾಸವನ್ನು ಮಾಡ್ತಿದ್ದ. ಆನಂತರ ಸ್ನಾನ, ಸಂಧ್ಯಾವಂದನೆ, ಅಗ್ನಿಕಾರ್ಯ, ಆ ಬಳಿಕ ವಿದ್ಯಾರ್ಥಿಗಳೊಡನೆ ಕುಳಿತು ಅಲ್ಪ ಉಪಹಾರವನ್ನು ತೆಗೆದುಕೊಳ್ತಿದ್ದ. ಎಲ್ಲರದೂ ಉಪಹಾರವಾದ ನಂತರ ಪಾಠಶಾಲೆಯ ಕಾರ್ಯಕ್ರಮ ಆರಂಭವಾಗ್ತಿತ್ತು. ಕೆಲವು ಹಿರಿಯ ವಿದ್ಯಾರ್ಥಿಗಳು ಈ ಮೊದಲೇ ಎದ್ದು ತಮ್ಮ ಸ್ನಾನಾದಿಗಳನ್ನು ಮುಗಿಸಿ ವೇದ ಪಾರಾಯಣ ಮಾಡೋದು ನಡೀತಿರುತ್ತೆ. ಉಪನಿಷತ್ತುಗಳನ್ನು ಪಾರಾಯಣ ಮಾಡೋದು ನಡೀತಿರುತ್ತೆ. ಶಂಕರ ಒಮ್ಮೆ ಅವರ ಬಳಿ ಹೋಗಿ ಮುಗುಳ್ನಗೆಯಿಂದ ಅವರನ್ನು ಒಂದೆರಡು ಕ್ಷಣ ಮಾತನಾಡಿಸಿ ಶಾಸ್ತ್ರ ಪಾಠಗಳು ನಡೆಯುವ ಸ್ಥಳಕ್ಕೆ ಬರ್ತಾನೆ. ಅಲ್ಲಿ ತರ್ಕ, ಮೀಮಾಂಸದ ವಿದ್ಯಾರ್ಥಿಗಳಿಗೆ ಅವನೇ ಪಾಠ ಮಾಡ್ತಾನೆ. ಮಧ್ಯಾಹ್ನ ಸಮೀಪಿಸ್ತಾ ಇದ್ದ ಹಾಗೇ ಹಲವಾರು ವಿದ್ಯಾರ್ಥಿಗಳು ಭಿಕ್ಷಾಟನೆಗಾಗಿ ಹೋಗ್ತಾರೆ. ಶಂಕರನ ಮನೆ ತುಂಬಿದ ಮನೆ. ಅಲ್ಲಿ ವಿದ್ಯಾರ್ಥಿಗಳಲ್ಲದೆ ಇವರ ಅಷ್ಟೇ ಅಲ್ಲದೆ ಇತರ 10 ಜನಕ್ಕೆ ನಿತ್ಯವೂ ಭೋಜನವಾಗ್ತಿತ್ತು. ವಿದ್ಯಾರ್ಥಿಗಳು ಭಿಕ್ಷೆಗಾಗಿ ಹೋಗಿ ಪದಾರ್ಥಗಳನ್ನು ತರಬೇಕಾದ ಅವಶ್ಯಕತೆ ಸ್ವಲ್ಪವೂ ಇರಲಿಲ್ಲ. ಆದರೆ ನಿಯಮವನ್ನು ಮುರಿಯಲು ಶಂಕರನಾಗಲಿ ಅವರ ತಾಯಿಯಾಗಲಿ ಇಷ್ಟಪಡಲಿಲ್ಲ. ತಾಯಿ ತಂದೆಯನ್ನು ಬಿಟ್ಟು ಓದಲು ಬಂದ ವಿದ್ಯಾರ್ಥಿಗಳಿಗೆ ಗುರುವೇ ತಾಯಿ ತಂದೆಯಲ್ಲವೇ? ತಾಯಿ ತಂದೆ ಜನ್ಮದಾತರಾದರೆ ಗುರುವು ವಿದ್ಯೆ ಮತ್ತು ಜ್ಞಾನದಾತ. ಸಮಾಜವು ವಿದ್ಯಾರ್ಥಿಯ ಅನ್ನದಾತೃ. ಪ್ರತಿ ಮನೆಯಲ್ಲಿ ಕೊಟ್ಟ ಅಕ್ಕಿ ಅಥವಾ ಕಾಳು ಸಂಗ್ರಹವಾಗಿ ಅದರಿಂದ ವಿದ್ಯಾರ್ಥಿ ತನ್ನ ಶರೀರವನ್ನು ಪೋಷಿಸಿಕೊಳ್ಳುತ್ತಾನೆ. ಹೇಗೆ ಗುರುವು ತಾನು ವಿದ್ಯಾರ್ಥಿಯಾಗಿದ್ದಾಗ ಸಮಾಜದಿಂದ ಪಡೆದ ಅನ್ನದ ಋಣವನ್ನು ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡೋದರಿಂದ ತೀರಿಸ್ತಾನೆಯೋ ಹಾಗೆಯೇ ಪ್ರತಿ ವಿದ್ಯಾರ್ಥಿಯು ತನ್ನನ್ನು ಪೋಷಿಸುವ ಸಮಾಜಕ್ಕೆ ತನ್ನ ಕರ್ತವ್ಯವನ್ನು ಸಲ್ಲಿಸಬೇಕು. ಇದು ವಿದ್ಯಾರ್ಥಿಯ ಭಿಕ್ಷಾಟನೆಯ ಹಿಂದಿರುವ ತತ್ವ. ಆದ್ದರಿಂದ ಶಂಕರನಾಗಲಿ ಆರ್ಯಾಂಬನಾಗಲಿ ಪರಂಪರೆಯಿಂದ ಬಂದತಕ್ಕಂತಹ ಈ ಅಪೂರ್ವವಾದ ಅಭ್ಯಾಸವನ್ನು ನಿಲ್ಲಿಸಲಿಲ್ಲ. ಮಧ್ಯಾಹ್ನ ಭಿಕ್ಷಾಟನದಿಂದ ಬಂದ ಅಕ್ಕಿ ಮುಂತಾದವನ್ನು ಶುದ್ಧ ಮಾಡಿಸಿ ಮಾರನೆಯ ದಿನದ ಅಡಿಗೆಗೂ ಅದನ್ನು ಉಪಯೋಗಿಸ್ತಿದ್ರು. ಶಂಕರ ಎಲ್ಲ ವಿದ್ಯಾರ್ಥಿಗಳ ಮತ್ತು ಅತಿಥಿಗಳ ಸಮೂಹದಲ್ಲಿ ಕುಳಿತುಕೊಂಡು ಭೋಜನ ಮಾಡ್ತಿದ್ದ. ಅನಂತರ ಸ್ವಲ್ಪ ಕಾಲ ವಿರಾಮ, ಮತ್ತೆ ಪಾಠಶಾಲೆ, ಸಂಜೆ ಸಮಯವಸ್ಕರೊಡನೆ ಸ್ವಲ್ಪ ಆಟ, ವ್ಯಾಯಾಮ, ಅನಂತರ ಸಾಯಂ ಸ್ನಾನ, ಸಂಧ್ಯಾವಂದನೆ, ಅಗ್ನಿ ಕಾರ್ಯ, ರಾತ್ರಿಯ ಊಟ ಆದ ನಂತರ ವಿದ್ಯಾರ್ಥಿಗಳ ಬುದ್ಧಿಶಕ್ತಿ ಮತ್ತು ಗ್ರಹಣ ಶಕ್ತಿಯನ್ನು ಹರಿತಗೊಳಿಸುವಂತಹ ಪ್ರಶ್ನೋತ್ತರ, ಅಂತ್ಯಾಕ್ಷರಿ, ಅಷ್ಟಾವಧಾನ, ಹೀಗೆ ಪಾಠಶಾಲೆಯ ಕಾರ್ಯಕ್ರಮ ಜರುಗ್ತಿತ್ತು. ಒಂದು ದಿವಸ ಹಗಲು ಆರ್ಯಾಂಬ ಹೊಳೆಗೆ ಸ್ನಾನಕ್ಕೆ ಅಂತ ಹೋಗ್ತಾಳೆ. ಅವ್ರ ಜೊತೆ ಒಬ್ಬಳು ವೃದ್ಧ ಸೇವಕಿಯೂ ಹೋಗ್ತಾಳೆ. ಶಂಕರನು, ಅಮ್ಮ ಈಗೇಕೆ ಮತ್ತೊಮ್ಮೆ ಸ್ನಾನ? ಬೆಳಿಗ್ಗೆ ಒಂದು ಸಲ ಸ್ನಾನ ಮಾಡಿ ಆಯ್ತಲ್ಲ ಅಂತ ಕೇಳ್ತಾನೆ. ಸಮ್ಮತಿಯಂತೆ ಅವಳು ಹೇಳ್ತಾಳೆ, ತಾಯಿ ಮಗು ಈ ದಿನ ಸಂಕ್ರಮಣ ಅಲ್ವಪ್ಪ, ಮೀನ ಸಂಕ್ರಮಣ, ಸ್ನಾನ ಮಾಡಿ ಬರ್ತೀನಿ ಅಂದರು. ಶಂಕರನು ಆಗಲಿ ಇಂದ. ತಾಯಿ ಹೊರಟರು. ಪೂರ್ಣಾ ನದಿ ಸ್ವಲ್ಪ ಮನೆಯಿಂದ ಸ್ವಲ್ಪ ದೂರದಲ್ಲಿತ್ತು. ಆರ್ಯಾಂಬ ಮನೆ ಬಿಡುವ ವೇಳೆಗೆ ಮಧ್ಯಾಹ್ನ ಸಮೀಪಿಸ್ತಿತ್ತು. ಚೈತ್ರ ಮಾಸದ ಬಿಸಿಲು ಪ್ರಖರವಾಗಿತ್ತು. ಸೇವಕಿಯು ತಾಳೆಯ ಮರದ ಛತ್ರವನ್ನು ಹಿಡಿದುಕೊಂಡು ಹೊರಡ್ತಾಳೆ. ಆರ್ಯಾಂಬ ಪೂರ್ಣಾ ನದಿಯಲ್ಲಿ ಸ್ನಾನ ಮಾಡಿ ಸೇವಕಿಯು ಸ್ನಾನ ಮಾಡ್ತಾಳೆ. ಅನಂತರ ಪಾತ್ರೆಯಲ್ಲಿ ನೀರನ್ನು, ಒದ್ದೆಯಾದ ವಸ್ತ್ರಗಳನ್ನು ಹಿಡಿದು ಆರ್ಯಾಂಬ ಮನೆ ಹತ್ರ ಬರ್ತಾರೆ. ಆ ಬಿಸಿಲ ಧಗೆಯಲ್ಲಿ ಆಕೆಗೆ ಹೆಜ್ಜೆ ಹಾಕೋದೇ ಕಷ್ಟ ಅನಿಸ್ತು. ಬ್ರಹ್ಮಚಾರಿಗಳೆಲ್ಲ ಮಧ್ಯಾಹ್ನದ ಭೋಜನಕ್ಕೆ ಕಾದಿದ್ದಾರೆ, ಬೇಗ ಮನೆಗೆ ಹೋಗಬೇಕು ಅನ್ನೋ ಆತಂಕದಲ್ಲಿ ಸರ ನಡೆಯೋಕ್ಕೆ ಹೆಜ್ಜೆ ಹಾಕಿದ್ರು. ಅವತ್ತು ಯಾಕೋ ಅವ್ರಿಗೆ ಆಗಲೇ ಇಲ್ಲ. ಅವರಿಗಿಂತ ವಯಸ್ಸಾಗಿದ್ದ ಸೇವಕಿ, ಅಮ್ಮ ಯಾಕೆ ಏನಾಗ್ತಿದೆ ಅಂತ ಕೇಳ್ತಾಳೆ. ಮುಂದೆ ಹೆಜ್ಜೆ ಹಾಕಲೆಂದು ಯತ್ನಿಸಿದ ಆರ್ಯಾಂಬ ಆಯಾಸದಿಂದ ವಾಲಿ ಕುಸಿದು ಬಿದ್ದರು. ತಲೆಯ ಮೇಲಿದ್ದ ಕೊಡ ಕೆಳಗುರುಳಿತು. ತಕ್ಷಣ ಸೇವಕಿ, ಅಮ್ಮ ಬಿದ್ದು ಬಿಟ್ಟರು ಅಂತ ಭಯದಿಂದ ಬೆದರಿ ಚೀರಿದ್ಲು. ಶಂಕರನು ಬ್ರಹ್ಮಚಾರಿಗಳು ಓಡೋಡಿ ಬಂದರು. ಶಂಕರನು ತಾಯಿ ಶಿರಸ್ಸನ್ನು ತೊಡೆಯ ಮೇಲಿಟ್ಟುಕೊಂಡು
ನೀರನ್ನು ಸಿಂಪಡಿಸ್ತಾನೆ. ಬ್ರಹ್ಮಚಾರಿಯೊಬ್ಬ ಬೀಸಣಿಗೆಯಲ್ಲಿ ಗಾಳಿ ಹಾಕ್ತಾನೆ. ಸ್ವಲ್ಪ ಹೊತ್ತಾದ ನಂತರ ಆರ್ಯಾಂಬ ಎಚ್ಚೆತ್ತಾರೆ. ಮಕ್ಕಳೆಲ್ಲ ಅವರನ್ನು ಮೆಲ್ಲಗೆ ಮನೆಗೆ ನಡೆಸಿಕೊಂಡು ಬರ್ತಾರೆ. ಶಂಕರನು ಆ ದಿನವೆಲ್ಲ ಯೋಚಿಸ್ತಾನೆ. ತಾಯಿ ತೀರ್ಥ ಸ್ನಾನಕ್ಕೆ ದೂರ ನಡೆದ ಆಯಾಸದಿಂದ ಬವಳಿ ತಪ್ಪಿದ್ರು. ಇನ್ಮೇಲೆ ಅವರಿರುವೆಡೆ ಹೊಳೆ ಹರಿಯುವಂತಾಗಬೇಕು ಅಂತ ಮನಸ್ಸಿನಲ್ಲಿ ಭಾವಿಸ್ಕೊಳ್ತಾನೆ. ಆ ದಿನವೆಲ್ಲ ಅನನ್ಯವಾಗಿ ತಾಯಿ ಗಂಗೆಯನ್ನು ಪ್ರಾರ್ಥನೆ ಮಾಡ್ತಾನೆ. ತಾಯಿಯೇ ಭಗೀರಥನ ಪ್ರಾರ್ಥನೆಯನ್ನು ಸಲ್ಲಿಸಲೆಂದು ಈ ಧರೆಗಿಳಿದವಳೇ ನನ್ನ ನಮಸ್ಕಾರ ಸ್ವೀಕರಿಸು. ಭಗೀರಥನ ವ್ಯಾಜದಿಂದ ನೀನು ಸ್ವರ್ಗದಿಂದ ಬಂದೆ. ಸಾವಿರಾರು ವರ್ಷಗಳಿಂದ ಈ ಭೂಮಿಯನ್ನು ಪುನೀತಗೊಳಿಸುತ್ತಿದ್ದೀಯೇ. ಅಲ್ಲಿ ಗಂಗೆಯಾಗಿ ಇಲ್ಲಿ ಪೂರ್ಣೆಯಾಗಿ ನೀನು ಪೃಥ್ವಿಯನ್ನು ತಡಿಸುತ್ತಿದ್ದೀಯೇ. ನನ್ನ ತಾಯಿ ರಥನೇಮಗಳಿಂದ ದುರ್ಬಲಳಾಗಿದ್ದಾಳೆ. ಕೃಷಿ ಶರೀರಿ. ಆಕೆಯು ನಿನ್ನಲ್ಲಿ ಮಿಂದಲ್ಲದೆ ಸಮಾಧಾನ ಪಡಳು. ಆಕೆಗಾಗಿ ನೀನು ಇನ್ನೂ ಸಮೀಪಕ್ಕೆ ಬಾ, ನಮ್ಮನ್ನು ಅನುಗ್ರಹಿಸು ಅಂತ ಪ್ರಾರ್ಥನೆ ಮಾಡಿಕೊಳ್ತಾರೆ. ಸಂಜೆ ಆಯಿತು. ತಂಪು ಗಾಳಿ ಬೀಸಲು ಪ್ರಾರಂಭ ಆಯಿತು. ಸಣ್ಣದಾಗಿ ಮಳೆನೂ ಹನಿಯೋಕ್ಕೆ ಶುರುವಾಯಿತು. ಗಾಳಿಯ ವೇಗ ಹೆಚ್ಚಿತು. ಗಿಡ ಮರಗಳ ಶಬ್ದ ಜೋರಾಯಿತು. ಮಳೆಯೂ ಹೆಚ್ಚಿತು. ಗುಡುಗು ಮಿಂಚು ಸಿಡಿಲುಗಳ ಆರ್ಭಟದಿಂದ ವರ್ಷಾಕಾಲದ ಮಳೆಯಂತೆಯೇ ಬಲು ಜೋರಾಗಿ ಮಳೆಗೆ ತೊಡಗಿತು. ರಾತ್ರಿಯಲ್ಲಿ ಇದ್ದಕ್ಕಿದ್ದಂತೆ ನೆಲ ನಡುಗದಂತಾಗಿ ಕರುಹಟ್ಟಿಯಲ್ಲಿದ್ದ ದನಕರುಗಳು ಭಯದಿಂದ ಚೀರಿದವು. ಬ್ರಹ್ಮಚಾರಿಗಳೆಲ್ಲರೂ ಮಳೆಯಲ್ಲಿಯೇ ಎಣ್ಣೆಯ ದೊಂದಿಗಳನ್ನು ಹಿಡಿದು ದನಕರುಗಳ ಕೊಟ್ಟಿಗೆಗೆ ಹೋಗಿ ಅವುಗಳನ್ನು ಸಂತೈಸಿದರು. ಶಂಕರನು ಗಂಗಾ ಸ್ತೋತ್ರವನ್ನು ಹೇಳುತ್ತಾ ಓಡಾಡ್ತಿದ್ದ. ಬೆಳಗಿನ ಜಾವದಲ್ಲಿ ಮಳೆ ನಿಂತ್ಕೊಂತು. ಮೋಡಗಳು ಬಂದಂತೆಯೇ ಹೊರಟು ಹೋದವು. ಆಕಾಶದಲ್ಲಿ ನಕ್ಷತ್ರಗಳು ಸ್ನಾನ ಮಾಡಿ ಶುಚಿಯಾಗಿ ಪ್ರಕಾಶಿಸಿದವು. ಅರುಣೋದಯಕ್ಕೆ ಮುಂಚೆಯೇ ಶಂಕರನು ಗುರುಕುಲವನ್ನೆಲ್ಲ ಸುತ್ತು ಬರ್ತಾ ಇದ್ದಾಗ ಮಳೆಯಿಂದ ನೆಲದ ಕಂಪನದಿಂದ ಆಗಿರಬಹುದಾದ ಪರಿಣಾಮವನ್ನು ನೋಡೋಕ್ಕೆ ಅಂತ ಹೋಗ್ತಾನೆ. ಬಹಳಷ್ಟು ಭಾಗವು ಮರಬುಟ್ಟುಗಳಿಂದ ನಿರ್ಮಿತವಾಗಿದ್ದರಿಂದ ಹೆಚ್ಚು ಹಾನಿಯೇನೂ ಆಗಿರಲಿಲ್ಲ. ತಮ್ಮ ಮನೆಯ ಗೋಡೆಗಳು ಬಿರುಗುಬಿಟ್ಟಿದ್ವು. ಶಂಕರನು ಇತರ ಬಾಲಕರು ಹಾಗೆಯೇ ಮನೆಯ ಹೊರಕ್ಕೆ ಹೋದರೂ 100 ಹೆಜ್ಜೆ ಆಚೆ ಭೋರೆಂದು ಶಬ್ದ ಮಾಡುತ್ತಾ ನೀರು ಹರಿತಿತ್ತು. ಮಳೆ ನಿಂತರೂ ಸಹ ನೀರು ಇನ್ನೂ ಹರಿತಿತ್ತು. ಮಳೆಯ ನೀರಿನ ಪ್ರವಾಹ ಇಷ್ಟೊಂದು ರಭಸವಾಗಿದೆಯಲ್ಲ ಅಂತ ವಿಸ್ಮಯ ಪಡುತ್ತಾ ಬಾಲಕರು ಪ್ರವಾಹದತ್ತ ಬಂದರೂ ಅವ್ರಿಗೆ ಆಶ್ಚರ್ಯ. ಪೂರ್ಣಾ ನದಿಯು ತನ್ನ ಪಾತ್ರವನ್ನು ಬದಲಿಸಿತ್ತು. ಶಂಕರನ ಮನೆಯ ಮುಂದೆಯೇ ಹರಿಯಲಾರಂಭಿಸಿತ್ತು. ಹಿಂದಿನ ದಿನ ಆರ್ಯಾಂಬ ದಣಿವಿನಿಂದ ಕುಸಿದು ಬಿದ್ದ ಸ್ಥಳದಲ್ಲಿ, ಅವರ ಬಿಂದಿಗೆ ಉರುಳಿ ನೀರು ಧಾರೆಯಾಗಿ ಹರಿದ ಸ್ಥಳದಲ್ಲಿ ಈಗ ಹೊಳೆ ಪೂರ್ಣೆ ಅನುಗ್ರಹಪೂರ್ಣವಾಗಿ ಹರಿತಿದ್ದಾಳೆ. ಶಂಕರನು ಮನೆಗೆ ಓಡಿ ಬಂದು ತಾಯಿಗೆ ಹೇಳಿದನು, ಅಮ್ಮ, ನೀನು ಇನ್ನು ಸ್ನಾನಕ್ಕೆಂದು ದೂರ ಹೋಗಬೇಕಾಗಿಲ್ಲ. ಗಂಗೆ ನಮ್ಮ ಮನೆಯ ಮುಂದೆಯೇ ಬಂದು ನಿನ್ನನ್ನು ಅನುಗ್ರಹಿಸಿದ್ದಾಳೆ. ಆರ್ಯಾಂಬೆಗೆ ಆಶ್ಚರ್ಯ. ಅಕ್ಕಪಕ್ಕದವರಿಗೆಲ್ಲ ಆಶ್ಚರ್ಯ. ಇದೆಂಥ ಪವಾಡಪ್ಪ ಇದು ಅಂತ. ಪೂರ್ಣಾ ನದಿಯ ಪಾತ್ರ ಬದಲಾಯಿಸಿದ್ದರಿಂದ ಶ್ರೀಕೃಷ್ಣ ದೇವಾಲಯದ ಗೋಡೆ ಅಪಾಯಕ್ಕೆ ಈಡಾಗಿತ್ತು. ಶಂಕರನು ಉಳಿದವರನ್ನೆಲ್ಲ ಕಂಡು ಎಲ್ಲರ ಸಮ್ಮತಿಯಂತೆ ಶ್ರೀಕೃಷ್ಣ ದೇವಾಲಯವನ್ನು ಬೇರೆಯ ಸ್ಥಳದಲ್ಲಿ ನಿರ್ಮಾಣ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿಸಿ ಶ್ರೀಕೃಷ್ಣನನ್ನು ಪುನಃ ಪ್ರತಿಷ್ಠಾಪನೆ ಮಾಡ್ತಾನೆ. ಬಹುಕಾಲ ಪೂರ್ಣಾ ನದಿಯ ಪಾತ್ರ ಬದಲಾವಣೆಯಾದ ವಿಸ್ಮಯ ಸಂಗತಿ ಜನಜನಿತವಾಗಿತ್ತು. ಎಲ್ಲರೂ ಕೂಡ ಪೂರ್ಣಾ ನದಿ ಹಿಂಗಾಯಿತು, ಪೂರ್ಣಾ ನದಿ ಈ ರೀತಿ ತನ್ನ ಡೈರೆಕ್ಷನ್ನೇ ಚೇಂಜ್ ಮಾಡ್ತು ಅನ್ನೋದನ್ನು ಹೇಳಕ್ಕೆ ಶುರು ಮಾಡಿದ್ರು. 4-5 ದಿವಸದಿಂದ ಶಂಕರನ ಮನಸ್ಸಿಗೆ ಏನೋ ಒಂಥರ ಯೋಚನೆ. ವೇದಾಂತ ದರ್ಶನವನ್ನು ಕ್ರಮವಾಗಿ ಅಧ್ಯಯನ ಮಾಡಬೇಕು, ತತ್ವವಿದರಾದ ಗುರುವಿನಿಂದ ಮಾರ್ಗದರ್ಶನ ಮಾಡಬೇಕು ಅಂತ ಹಂಬಲ ಪಡ್ಕೋಬೇಕು ಅಂತ. ಸರಿ, ಬಿಡುವಿನ ಸಮಯದಲ್ಲಿ ಉಪನಿಷತ್ತುಗಳನ್ನು ಓದ್ತಾನೆ. ಅನುಮಾನ ಬಂದ ಕಡೆ ಯಾರನ್ನಾದರೂ ಕೇಳ್ತಾನೆ. ಆದರೆ ಅವನ ಅನುಮಾನವನ್ನು ಪರಿಹರಿಸಿರುವ ಯಾರೂ ಇಲ್ಲವೇ ಇಲ್ಲ ಅಲ್ಲಿ. ಒಂದು ಮಧ್ಯಾಹ್ನ ಒಬ್ಬನೇ ಕೂತ್ಕೊಂಡು ಬೃಹದಾರಣ್ಯಕೋಪನಿಷತ್ತನ್ನು ಓದ್ತಾ ಇದ್ದಾನೆ. ಮಧುಕಾಂಡದ 4ನೇ ಬ್ರಾಹ್ಮಣವನ್ನು ಆರಂಭಿಸಿದ್ದಾನೆ. ಮಹರ್ಷಿ ಯಾಜ್ಞವಲ್ಕ್ಯರು ಮೈತ್ರೇಯಿಯನ್ನು ಕುರಿತು, ಮೈತ್ರೇಯಿ, ನಾನು ಈ ಗೃಹಸ್ಥಾಶ್ರಮವನ್ನು ಬಿಡುತ್ತೇನೆ, ಪರಿವ್ರಾಜಕನಾಗಿ ಹೋಗುತ್ತೇನೆ. ನನ್ನ ಈ ಅತುಲವಾದ ಐಶ್ವರ್ಯವನ್ನು ನಿನಗೂ ಕಾತ್ಯಾಯನಿಗೂ ಹಂಚಿ ಸನ್ಯಾಸ ಸ್ವೀಕರಿಸಲು ಹೋಗುತ್ತೇನೆ ಅಂತ ಹೇಳ್ತಾರೆ. ವಿದುಷಿಯೂ ವಿವೇಕಿಯೂ ಆಗಿದ ಮೈತ್ರೇಯಿ, ಸ್ವಾಮಿ, ಈ ಐಶ್ವರ್ಯ ಪರಿಪೂರ್ಣವಾದ ಈ ಪೃಥ್ವಿಯೆಲ್ಲವೂ ನನ್ನದೇ ಆಗಿದ್ದರೆ ನಾನು ಅದರ ಮೂಲಕ ಅಮೃತಳಾಗುವೇನೆ, ಆನಂದ ಪಡೆಯುವೇನೆ ಅಂತ ಕೇಳ್ತಾಳೆ. ಯಾಜ್ಞವಲ್ಕ್ಯರು, ಇಲ್ಲ ದೇವಿ, ಹಣದಿಂದ ಸಾಧ್ಯವಾಗುವಂತಹ ಅಗ್ನಿಹೋತ್ರಾದಿ ಕರ್ಮಗಳಿಂದ ನಿನಗೆ ಲೌಕಿಕ ಸುಖೋಪಭೋಗಗಳು ಸಿಕ್ಕಬಹುದು, ಆದರೆ ಅಮೃತತ್ವವು ಪರಮಾನಂದವು ಇದರಿಂದ ದೊರಕದು ಅಂತಾರೆ. ಭಗವಾನ್, ಈ ಐಶ್ವರ್ಯಾದಿಗಳಿಂದ ನಾನು ಅಮೃತತ್ವವನ್ನು ಪಡೆಯಲು ಸಾಧ್ಯವಿಲ್ಲವಾದ್ದರಿಂದ ಇದರಿಂದ ನನಗೇನು ಪ್ರಯೋಜನ? ತಾವು ಯಾವುದನ್ನು ಸುಖಕ್ಕೆ ಸಾಧನವೆಂದು ಅರಿತುಕೊಂಡಿದ್ದೀರೋ ಆ ತತ್ವವನ್ನು ನನಗೆ ತಿಳಿಸ್ಕೊಡಿ ಅಂತ ಕೇಳ್ತಾಳೆ. ಪ್ರಿಯೆಯಾದ ಮೈತ್ರೇಯಿ, ದ್ರವ್ಯ ಸಾಧ್ಯವಾದ ಕರ್ಮವು ಅಮೃತತ್ವಕ್ಕೆ ಸಾಧನವಲ್ಲ. ನೀನು ನನ್ನನ್ನು ಪ್ರಿಯವಾದ ಅಮೃತತ್ವಕ್ಕೆ ಸಾಧನವಾಗುವುದೆಂದು
ಕೇಳುತ್ತಿದ್ದೀಯಾ? ಬಾ ಕುಳಿತುಕೋ, ನಿನ್ನ ವಿವರಿಸುತ್ತೇನೆ. ನಾನು ವ್ಯಾಖ್ಯಾನ ಮಾಡುವಾಗ ಏಕಾಗ್ರಮನಸ್ಕನಾಗಿ ಕೇಳು. ಶಂಕರನು ಸಹ ಏಕಾಗ್ರಮನಸ್ಕನಾಗಿ ಓದ್ತಾ ಇದ್ದ. ತಾಯಿ ಆರ್ಯಾಂಬ ಬಂದು ಕೂತ್ಕೊಂಡಿದ್ದು ಸಹ ಅವನ ಗಮನಕ್ಕೆ ಬರಲಿಲ್ಲ. ಸಹೋವಾಚ ನವ ಅರೆ ಪತ್ಯುಃ ಕಾಮಾಯ ಪತಿಃ ಪ್ರಿಯೋ ಭವತಿ ಆತ್ಮನಸ್ತು ಕಾಮಾಯ ಪತಿಃ ಪ್ರಿಯೋ ಭವತಿ ನವ ಆರೆ ಜಾಯಾಯೈ ಕಾಮಾಯ ಜಾಯಾ ಪ್ರಿಯಾ ಭವತಿ ಆತ್ಮನಸ್ತು ಕಾಮಾಯ ಜಾಯಾ ಪ್ರಿಯಾ ಭವತಿ. ಆರಂಭದಲ್ಲಿ ಮೆತ್ತು ಗೊತ್ತಿದ್ದ ಶಂಕರ ಕ್ರಮಕ್ರಮವಾಗಿ ಧನಿಯೇರಿಸಿ ಓದಲಾರಂಭಿಸಿದ್ದ. ಅವನಿಗೆ ಗೊತ್ತಿಲ್ಲ. ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ ಆತ್ಮಾವಾ ಅರೇ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧ್ಯಾಸಿತವ್ಯೋ ಮೈತ್ರೇಯಿ ಆತ್ಮನೋ ವಾ ಅರೇ ದರ್ಶನೇನ ಶ್ರವಣೇನ ಮತ್ಯಾ ವಿಜ್ಞಾನೇನಂ ಸರ್ವಂ ವಿದಿತಂ. ಮೈತ್ರೇಯಿ, ಆತ್ಮನನ್ನು ನೋಡಬೇಕು, ಶ್ರವಣ ಮಾಡಬೇಕು, ಮನನ ಮಾಡಬೇಕು, ನಿಧಿಧ್ಯಾಸನ ಮಾಡಬೇಕು. ಮೈತ್ರೇಯಿ, ಆತ್ಮನ ದರ್ಶನದಿಂದ, ಶ್ರವಣದಿಂದ, ಮನನದಿಂದ, ನಿಧಿಧ್ಯಾಸನದಿಂದ ಇವೆಲ್ಲ ತಿಳಿಯುತ್ತೆ ಅನ್ನೋದನ್ನು ಓದ್ತಾನೆ. ಶಂಕರನು ಗಂಭೀರವದನಾಗಿ ಆತ್ಮವಾ ಅರೇ ದೃಷ್ಟವ್ಯ, ಆತ್ಮನನ್ನು ದರ್ಶನ ಮಾಡಬೇಕು. ಸರಿ, ಅದು ಹೇಗೆ? ಶ್ರೋತವ್ಯೋ ಮಂತವ್ಯೋ ನಿಧಾಸಿತವ್ಯ, ಶ್ರವಣ ಮಾಡಬೇಕು, ಮನನ ಮಾಡಬೇಕು, ನಿಧಿಧ್ಯಾಸನ ಮಾಡಬೇಕು, ಆಗ ಆತ್ಮದರ್ಶನವಾಗುತ್ತೆ. ಸರಿ, ಆದರೆ ಶ್ರೋತವ್ಯೋ ಶ್ರವಣ ಮಾಡಬೇಕು ಹೇಗೆ ಅಂತ ಸ್ವಲ್ಪ ಗಟ್ಟಿಯಾಗಿ ಪ್ರಶ್ನೆ ಮಾಡಿಕೊಳ್ತಾನೆ. ಅವನ ಉಪನಿಷತ್ ವಾಚನವನ್ನು ಕೇಳುತ್ತಿದ್ದ ತಾಯಿ ತಕ್ಷಣವೇ ಹೇಗೆ ಅಂದರೆ, ಆಚಾರ್ಯ ಮುಖೇನ ಗುರು ಮುಖೇನ ಆತ್ಮದರ್ಶನ ಪಡೆದವರ ಮುಖೇನ ಉಪದೇಶ ಪಡಿಬೇಕು ಅಂತ ಹೇಳಿಬಿಟ್ರು. ಅಲ್ಲಿಯವರೆಗೆ ತನ್ನ ಲೋಕದಲ್ಲಿಯೇ ವಿಹರಿಸಿದ ಶಂಕರ ತಾಯಿಯ ಧ್ವನಿ ಕೇಳಿ ಬಾಹ್ಯಲೋಕಕ್ಕೆ ಬರ್ತಾನೆ. ಅಮ್ಮ, ಎಂತಹ ಸನ್ನಿವೇಶದಲ್ಲಿ ನೀನು ದಾರಿ ತೋರಿದೆ. ಹೌದಮ್ಮ, ನೀನು ಹೇಳಿದ ಸರಿ. ಆತ್ಮತತ್ವವನ್ನು ಆಚಾರ್ಯ ಮುಖದಿಂದಲೇ ಅರಿಬೇಕು. ಸರಿ, ನಿನ್ನ ಮಾತು ತುಂಬ ಸರಿ. ಆತ್ಮ ಸಾಕ್ಷಾತ್ಕಾರವೇ ನನ್ನ ಗುರಿ, ಅದನ್ನು ನಾನು ಪಡೆದೇ ತೀರಬೇಕು ಅಂತಾನೆ. ಶಂಕರನ ಮುಖ ದಿವ್ಯ ತೇಜಸ್ಸಿನಿಂದ ಬೆಳಗ್ತಿತ್ತು. ತಾಯಿ ಆರ್ಯಾಂಬ ವಿಸ್ಮಯದಿಂದ ಮಗನ ಮುಖವನ್ನು ನೋಡ್ತಾ ಕೂತ್ಕೊಂಡ್ಬಿಟ್ಲು. ಅಮ್ಮ, ನಿನ್ನ ಮಾತು ದಿಟ. ಆತ್ಮದರ್ಶನವಾಗಬೇಕಾದರೆ ಆತ್ಮತತ್ವವನ್ನು ಅರಿತವರಿಂದ ಶ್ರವಣ ಮಾಡಬೇಕು, ಆನಂತರ ಅದನ್ನು ಮನನ ಮಾಡಬೇಕು, ಅನುಭವಕ್ಕೆ ತಂದುಕೊಳ್ಳಲು ನಿಧಿಧ್ಯಾಸನ ಮಾಡಬೇಕು. ಹೌದು ಶಂಕರ, ನಿಮ್ಮ ತಂದೆಯವರು ಇದನ್ನೇ ಹೇಳ್ತಾ ಇದ್ರು. ನನಗೆ ಆತ್ಮದರ್ಶನದ ಧ್ಯೇಯ ಈಗ ಸ್ಪಷ್ಟವಾಗುತ್ತೆಯಮ್ಮ. ನೀನು ಅನುಮತಿ ಕೊಟ್ಟರೆ ಸನ್ಯಾಸ ಸ್ವೀಕರಿಸಿ ಆತ್ಮ ಸಾಕ್ಷಾತ್ಕಾರದ ಭೂಮ ಮಾರ್ಗದಲ್ಲಿ ಪರಿಷ್ಕ್ರಮಿಸುತ್ತೇನೆ. ಅಮ್ಮ, ಯಾಜ್ಞವಲ್ಕ್ಯರು ಇದನ್ನೇ ಮೈತ್ರೇಯಿಗೆ ಬೋಧಿಸಿದ್ದು ಅಲ್ಲವೇ? ಆರ್ಯಾಂಬ ಚಕಿತರಾದರು. ಈ ಬಾಲಕ ಬೇರೆ ಯಾರ ಥರನೂ ಅಲ್ಲ, ಇವನೊಂಥರ ವಿಶೇಷವಾಗಿರ್ತಕ್ಕಂಥವನು ಅಂತ ಅನಿಸ್ತು. ಮಗು, ಈಗ ನೀನಿನ್ನು ತೀರಾ ಚಿಕ್ಕ ಬಾಲಕ, ಈಗ ಸನ್ಯಾಸದ ಮಾತು ಯಾಕೆ? ಸ್ವಲ್ಪ ಕಾಲವಾಗಲಿ ಅಂತ ಹೇಳಿ ತಾಯಿ ಮಾತು ಬದಲಿಸಿದ್ಲು. ಅಮ್ಮ, ನಚಿಕೇತನು ಬಾಲಕನೇ ಆಗಿರಲಿಲ್ವೇ? ಸತ್ಯಕಾಮ, ಅಭಿಮನ್ಯು, ಧ್ರುವ, ಪ್ರಹ್ಲಾದರೆಲ್ಲ ಬಾಲಕರೇ ಅಲ್ಲವೇ? ದಾನ ಸಂಪಾದನೆಗೆ ವಯಸ್ಸಿನ ಅಡ್ಡಿಯಲ್ಲಿದೆ, ನೀನು ಯೋಚಿಸಮ್ಮ ಅಂತ ಹೇಳ್ತಾನೆ. ತಾಯಿ ಸುಮ್ಮನಿದ್ದರು. ತತ್ವವನ್ನರಿತ ಗುರುವನ್ನು ನಾನು ಅರಸಿ ಅವರಿಂದ ಮಾರ್ಗದರ್ಶನ ಪಡಿತೇನೆ. ನೀನು ಅನುಮತಿ ಕೊಟ್ಟಲ್ಲಿ ಇಲ್ಲಿ ಎಲ್ಲವನ್ನು ವ್ಯವಸ್ಥೆಗೊಳಿಸಿ ಹೊರಡುತ್ತೇನೆ ಎಂದರು. ಆರ್ಯಾಂಬಾರವರ ಹೃದಯದಲ್ಲಿ ಇದ್ದ ತಳಮಳ ಶಂಕರನಿಗೆ ಹೇಗೆ ಅರ್ಥವಾಗಬೇಕು? ಶಂಕರ, ನಿನ್ನ ಮಾತು ಕೇಳಿ ನನಗೆ ಭಯ ಉಂಟಾಗ್ತಿದೆ, ಕಣ್ಣು ಕುರುಡಾದಂತಾಗ್ತಿದೆ. ನೀನು ವಿನಾ ನನಗ್ಯಾರು, ನೀನಿಲ್ಲದೆ ನನಗೆ ಇನ್ಯಾರಪ್ಪ ದಿಕ್ಕು? ನೀನಿಲ್ಲದ ಈ ಐಶ್ವರ್ಯದಿಂದ ನನಗೇನು ಪ್ರಯೋಜನ? ಎಳೆಯ ಥರದಿಂದಲೂ ನಿನ್ನನ್ನು ನೋಡ್ತಾ ಇದ್ದೀನಿ. ನೀನು ಎಲ್ಲರಂತಲ್ಲ ಅಂತ ನಂಗೆ ಗೊತ್ತು, ಆದರೆ ನೀನು ತೀರಾ ಈ ಬಾಲ್ಯದಲ್ಲಿ ಎಲ್ಲವನ್ನ ತ್ಯಾಗ ಮಾಡಿ ಪರಿವ್ರಾಜಕನಾಗುವುದು, ನನ್ನಿಂದ ದೂರವಾಗಿ ಹೊರಟು ಹೋಗೋದು, ಇದನ್ನೆಲ್ಲ ನನ್ನಿಂದ ಊಹಿಸ್ಲಿಕ್ಕೂ ಸಾಧ್ಯ ಆಗಲ್ಲಪ್ಪ. ಶಂಕರ, ಈಗ ಸನ್ಯಾಸದ ಯೋಚನೆಯನ್ನು ಬಿಟ್ಟುಬಿಡು. ನೀನೂ ಸ್ವಲ್ಪ ನಿನ್ನ ತಾಯಿಯ ಬಗ್ಗೆ ಆಲೋಚಿಸು ಅಂತ ನೊಂದು ಧ್ವನಿಯಲ್ಲಿ ಹೇಳ್ತಾರೆ. ಅಮ್ಮ, ನಿನ್ನ ಒಪ್ಪಿಗೆ ಇಲ್ಲದೆ ನಾನು ಏನನ್ನೂ ಮಾಡುವುದಿಲ್ಲ. ಈಗ ಸಮಾಧಾನವಾಗಿರು, ಸ್ವಲ್ಪ ಯೋಚಿಸೋಣ, ಹಿರಿಯರನ್ನು ಕೇಳೋಣ, ಅವರ ಸಲಹೆಯನ್ನು ಪಡೆಯೋಣ ಅಂತ ಶಂಕರ ಮೃದುವಾಗಿ ನುಡಿತಾನೆ. ಇದಾಗಿ 1-2 ವಾರ ಆಗಿರದೆ ಶಂಕರನ ಮನಸ್ಸು ಇದ್ದಕ್ಕಿದ್ದಂತೆ ಹಿಂದೆ ನಡೆದ ಘಟನೆಯೊಂದರ ಧಾವಿಸುತ್ತೆ. ತಾನು ಬ್ರಹ್ಮಚಾರಿಯಾಗಿ ಪ್ರಪ್ರಥಮವಾಗಿ ಭಿಕ್ಷೆ ಬೇಡಲು ಹೊರಟ ದಿನದ ನೆನಪು ಬರುತ್ತೆ. ಬ್ರಾಹ್ಮಣಿಯಲ್ಲದ ವೃದ್ಧ ಮಹಿಳೆಯೊಬ್ಬಳು 3 ಬೊಗಸೆ ಭಿಕ್ಷೆ ಹಾಕುತ್ತಾ ತ್ಯಾಗ, ವೈರಾಗ್ಯ, ಜ್ಞಾನ ಸ್ವರೂಪಿಯಾಗುವಂತ ತನ್ನನ್ನು ಹರಿಸಿದುದು ಜ್ಞಾಪಕಕ್ಕೆ ಬರುತ್ತೆ. ಹೌದು, ಆತ್ಮಜ್ಞಾನ ಪಡಿಬೇಕಾದ್ರೆ ಮೊದಲು ಎಲ್ಲ ಬಂಧನಗಳ ಮೋಹ ಮಮತೆಗಳ ತ್ಯಾಗ, ಅನಂತರ ಎಲ್ಲ ಪ್ರಾಪಂಚಿಕ ವಸ್ತುಗಳಲ್ಲಿಯೂ ವಿರಾಗ ಅಗತ್ಯ. ಯಾಜ್ಞವಲ್ಕ್ಯರು 2 ಪ್ರಿಯರಾದ ಪತ್ನಿಯರ ಮೋಹದಿಂದಲೂ
ಸಾವಿರಾರು ಗೋ ಸಂಪತ್ತು, ಶಿಷ್ಯ ಸಂಪತ್ತು ಇವೆಲ್ಲ ನನ್ನದು ಎಂಬ ಮಮತೆಯಿಂದಲೂ ಬಿಡುಗಡೆ ಹೊಂದಲು ಅಪೇಕ್ಷಿಸಿದ್ದು ಜ್ಞಾನವನ್ನು ಸಂಪಾದನೆ ಮಾಡಿ ಆತ್ಮದರ್ಶನ ಪಡೆಯೋದಕ್ಕಾಗಿ ತಾನೇ. ತನಗೆ ಮಾರ್ಗದರ್ಶನ ಮಾಡುವ ಇಂತಹ ಗುರುವು ನನಗೆ ಬೇಕು. ಅಂದು ಪ್ರಾತಃ ಕಾಲದ ಅಗ್ನಿ ಕಾರ್ಯ ಮುಗಿದಿತ್ತು. ಶಂಕರ ಎದ್ದು ತಾಯಿಗೆ ಅಭಿವಾದನ ಮಾಡಿ ಇನ್ನೇನು ಬೆಳಗಿನ ಉಪಹಾರ ತೆಗೆದುಕೊಳ್ಳಬೇಕು. ಅಷ್ಟರಲ್ಲಿ ಬ್ರಹ್ಮಚಾರಿಯೊಬ್ಬನು ಓಡಿ ಬಂದು ವಂದಿಸಿ, ಗುರುಗಳೇ, ಯಾರೋ 4 ಬ್ರಾಹ್ಮಣರು ಬಂದಿದ್ದಾರೆ, ತಮ್ಮನ್ನು ನೋಡಬೇಕಂತೆ, ಅವರು ಯಾರೂ ಇಲ್ಲಿನವರಂತೆ ಕಾಣೋದಿಲ್ಲ ಅಂತ ಹೇಳ್ತಾನೆ. ಶಂಕರ ತಕ್ಷಣವೇ ಮನೆಯಿಂದ ಎದ್ದು ಹೊರಗೆ ಬಂದು, 4 ಬ್ರಾಹ್ಮಣರು ಬಂದಿದ್ದಾರೆ, ಆಶ್ರಮದ ಭಟುಗಳನ್ನು ಅವರು ಮಾತನಾಡಿಸ್ತಿದ್ದಾರೆ, ಬಾಲಕರು ಆ ವೃದ್ಧರ ಸಂಸ್ಕೃತ ಭಾಷೆಯನ್ನು ಅರ್ಥ ಮಾಡಿಕೊಳ್ಳಲಾರೆ ತೊಳಲಾಡುತ್ತಿದ್ದಾರೆ. ಅಷ್ಟರಲ್ಲಿ ಶಂಕರ ಅವರ ಸಮೀಪಕ್ಕೆ ಬಂದು ಅಭಿವಾದನ ಮಾಡಿ ಅವರೆಲ್ಲರನ್ನೂ ಒಳಗೆ ಕರೆದೊಯ್ತಾನೆ. ಅವರನ್ನು ಮನೆಗಳ ಮೇಲೆ ಕುಳ್ಳಿರಿಸಿ ಅವರಿಗೆ ಅರ್ಘ್ಯಪಾದ್ಯಗಳನ್ನು ಕೊಡ್ತಾನೆ. ವಸ್ತ್ರದಿಂದ ಪಾದಗಳನ್ನು ಒರೆಸ್ತಾನೆ. ಅವರೆಲ್ಲರನ್ನು ಶುದ್ಧಾಚಮನ ಮಾಡಿ ಅನಂತರ ಅವರ ಮುಂದೆ ಬಾಳೆಯ ಹಣ್ಣು, ಬೆಲ್ಲ, ಸಕ್ಕರೆ, ಜೇನುತುಪ್ಪ ಇಟ್ಟು, ಪೂಜ್ಯರು ದಯವಿಟ್ಟು ಸ್ವೀಕರಿಸಿ ದಣಿವಾರಿಸಿಕೊಳ್ಳಬೇಕು ಅಂತ ಹೇಳ್ತಾನೆ. ಆ ವೃದ್ಧರು ಈ ಬಾಲ ವಿದ್ವಾಂಸನ ನಯವಿನಯಗಳನ್ನು ಕಂಡು ಮನಸಾ ಮೆಚ್ಚುತ್ತಾರೆ. ಹಣ್ಣುಗಳನ್ನು ತಿಂದು ಕೈ ತೊಳೆದುಕೊಂಡು ತಮ್ಮ ಪರಿಚಯವನ್ನು ಹೇಳಿಕೊಳ್ತಾರೆ. ಇವರು ಉಪಮನ್ಯು, ಇವರು ದಧೀಚಿ, ಇವರು ಗೌತಮರು, ನನ್ನನ್ನು ಅಗಸ್ತ್ಯ ಎಂದು ಕರೆಯುತ್ತಾರೆ. ನಾವು ಬಹುಕಾಲ ಹಿಮವತ್ ಪ್ರಾಂತ್ಯದಲ್ಲಿದ್ದು ಆಧ್ಯಾತ್ಮಿಕ ಸಾಧನೆಯಲ್ಲಿ ನಿರತರಾಗಿದ್ದೆವು. ಈ ಭರತವರ್ಷಗಳಲ್ಲಿರ್ತಕ್ಕಂತಹ ತಪೋಕ್ಷೇತ್ರಗಳ ಸಂದರ್ಶನಕ್ಕಾಗಿ, ತಪಸ್ವಿ ಯೋಗಿಗಳ ದರ್ಶನಕ್ಕಾಗಿ ಹೊರಟೆವು. ರಾಮೇಶ್ವರದಲ್ಲಿ ನಿಮ್ಮ ವಿದ್ವತ್ತು ಖ್ಯಾತಿಯು ಕೇಳಿ ಬಂದುವು. ನಿಮ್ಮನ್ನು ನೋಡಿಯೇ ಹೋಗೋಣವೆಂದು ಇಲ್ಲಿಗೆ ಬಂದೆವು ಅಂತ ಹೇಳ್ತಾರೆ. ಯಾರಂದರೆ ಆ ಪಂಡಿತರಲ್ಲಿ ಹಿರಿಯರಾದ ಅಗಸ್ತ್ಯರು. ಬಾಲಶಂಕರನಿಗೆ ತುಂಬ ಸಂತೋಷವಾಯಿತು. ಅವರೆಲ್ಲರೂ ಬಲು ದೊಡ್ಡ ವಿದ್ವಾಂಸರು ಮತ್ತು ಆಧ್ಯಾತ್ಮಿಕ ಸಾಧನ ನಿರತರು. ಅವರೊಡನೆ ಶಂಕರನು ಶಾಸ್ತ್ರಾರ್ಥ ವಿಚಾರ ಮಾಡ್ತಾ ಸಂತೋಷ ಪಡ್ತಾನೆ. ಆ ವಿದ್ವಾಂಸರು ಸಹ ಈ ಬಾಲ ದಕ್ಷಿಣಾಮೂರ್ತಿಯ ಪ್ರತಿಭೆ ಮತ್ತು ಮೇಧಾಶಕ್ತಿಗಳನ್ನು ಕಂಡು ವಿಸ್ಮಿತರಾಗ್ತಾರೆ. ಶಂಕರ ಮಾತನಾಡ್ತಾ ತನಗೆ ಉಂಟಾಗಿರುವ ಆಧ್ಯಾತ್ಮಿಕ ತೃಷೆಯನ್ನು ಅವರಲ್ಲಿ ನಿವೇದಿಸಿಕೊಳ್ತಾನೆ. ತನಗೆ ಮಾರ್ಗದರ್ಶನ ಮಾಡುವ ಗುರುವನ್ನು ತೋರಿಸಿಕೊಡಬೇಕೆಂದು ಕೋರಿಕೊಳ್ತಾನೆ. ಹಿರಿಯರಾದ ಅಗಸ್ತ್ಯರು, ಅಪ್ಪ ಶಂಕರ, ನೀನಿನ್ನೂ ವಯಸ್ಸಿನಿಂದ ಚಿಕ್ಕವನಾದರೂ ಇಲ್ಲಿಯವರೆಗೆ ನಿನ್ನ ಆಚಾರ ವಿಚಾರದಿಂದ ಜ್ಞಾನವಿದ್ಯೆಗೆ ಅರ್ಹತೆಯನ್ನು ಸಂಪಾದಿಸಿಯೇ ಇದ್ದೀಯೆ. ನರ್ಮದಾ ತೀರದ ಓಂಕಾರನಾಥ ಕ್ಷೇತ್ರದ ಬಳಿ ಒಂದು ಗುಹೆಯಲ್ಲಿ ಶ್ರೀ ಗೌಡಪಾದಾಚಾರ್ಯರ ಶ್ರೇಷ್ಠ ಶಿಷ್ಯರಾದ ಶ್ರೀ ಗೋವಿಂದ ಭಗವತ್ಪಾದರು ತಪೋಮಗ್ನರಾಗಿದ್ದಾರೆ. ಅವರು ಯೋಗ ವೇದಾಂತಗಳಲ್ಲಿ ನಿಷ್ಣಾತರು, ಸದಾ ಆತ್ಮನಿಷ್ಠರು. ನನಗೆ ತಿಳಿದಂತೆ ಅವರೊಬ್ಬರೇ ನಿನಗೆ ಗುರುವಾಗಲು ತಕ್ಕವರು. ಆದರೆ ಒಂದು ಮಾತನ್ನು ನೆನಪಿಡು, ನಿನ್ನ ತಾಯಿಯ ಅನುಮತಿಯನ್ನು ಪಡೆದು ಅನಂತರ ನೀನು ತ್ಯಾಗಪಥವನ್ನು ಅವಲಂಬಿಸಬೇಕು ಅಂತ ಹೇಳ್ತಾರೆ. 4 ವಿದ್ವಾಂಸರು ಗುರುಕುಲದಲ್ಲಿ 1-2 ದಿನ ಇದ್ದು ಅಲ್ಲಿಯ ವ್ಯವಸ್ಥೆ, ಕಾರ್ಯವಿಧಾನ ಎಲ್ಲವನ್ನ ಕಂಡು ಮೆಚ್ಚಿಕೊಳ್ತಾರೆ. ತಾಯಿಯ ಆರ್ಯಾಂಬರವರ ಅಮೃತಹಸ್ತದಿಂದ ಭೋಜನವನ್ನು ಉಂಡು ತೃಪ್ತರಾಗ್ತಾರೆ. ಹೊರಡೋ ದಿನ ಆರ್ಯಾಂಬ ತನ್ನ ಮಗನ ಆಲೋಚನೆಯನ್ನು ಅವರಲ್ಲಿ ಹೇಳಿ ಅದಕ್ಕೆ ಪರ್ಯಾಯವಾಗಿ ಏನನ್ನಾದರೂ ಹೇಳಬೇಕು ಅಂತ ಕೇಳ್ಕೊಳ್ತಾರೆ. ಆ ವಿದ್ವಾಂಸರು, ಅಮ್ಮ, ತಾವು ಬಲು ಪುಣ್ಯವಂತರು, ಇಂತಹ ಮಗನನ್ನು ಪಡೆದುದಕ್ಕಾಗಿ ಇವನಿಂದ ಲೋಕೋತ್ತರವಾದ ಕಾರ್ಯಗಳಾಗಬೇಕಾಗಿವೆ. ಇವನನ್ನು ಬಲವಂತವಾಗಿ ಲೌಕಿಕ ಬಂಧನಗಳಲ್ಲಿ ಕಟ್ಟಿ ಹಾಕಬೇಡಿ. ಇವನನ್ನು ಆಧ್ಯಾತ್ಮಿಕ ಮಾರ್ಗದಲ್ಲಿ ಹೋಗಲು ನೀವು ಮನಃಪೂರ್ವಕವಾಗಿ ಆಶೀರ್ವದಿಸಿ. ನಿಮ್ಮ ಈ ತ್ಯಾಗವನ್ನು ಜಗತ್ತೇ ನೆನೆಯುತ್ತೆ. ಈ ಒಬ್ಬ ಮಗನನ್ನು ನೀವು ತ್ಯಾಗ ಮಾಡೋದ್ರಿಂದ ಇಡೀ ಭರತವರ್ಷದ ಆಧ್ಯಾತ್ಮಿಕ ಸಾಧಕರ ಸಮೂಹವೇ ನಿಮ್ಮ ಮಕ್ಕಳಾಗಿ ಬಿಡುತ್ತಾರೆ ಎಂದರು. ಆರ್ಯಾಂಬ ದುಃಖ ಆನಂದಗಳ ಸಮ್ಮಿಶ್ರ ಭಾವದಲ್ಲಿ ವಿದ್ವಾಂಸರನ್ನು ಬೀಳ್ಕೊಟ್ರು. ಇದಾದ 1-2 ದಿವಸಗಳಲ್ಲಿ ಒಂದು ಅಪೂರ್ವ ಘಟನೆ ಜರುಗತ್ತೆ. ಅದೇನು ಅಂತ ನಾನು ಮುಂದಿನ ಸಂಚಿಕೆಯಲ್ಲಿ ಹೇಳುತ್ತೇನೆ. ಧನ್ಯವಾದಗಳು.